ಆ ಶರೀರವಾಣಿ ಹೇಳಿದ ರೀತಿಯೇ 3 ಮರದ ದಿಮ್ಮಿಗಳು ತೇಲ್ಕೊಂಡು ಬರುತ್ತೆ. ಆಗ ಅದು ಇಂದ್ರದ್ಯುಮ್ನ ಮಹಾರಾಜನಿಗೂ ಸಿಗುತ್ತೆ. ಆಗ ಇಂದ್ರದ್ಯುಮ್ನ ಮಹಾರಾಜ ಒಬ್ಬ ಕ್ವಾಲಿಫೈಡ್ ಶಿಲ್ಪಿಯನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವುದೇ ಶಿಲ್ಪಿ ಬಂದರೂ ಕೂಡ ಆ ಮರದ ದಿಮ್ಮಿಯನ್ನು ಕೆತ್ತಲಿಕ್ಕೆ ಸಾಧ್ಯ ಆಗ್ತಿರಲ್ಲ, ಯಾಕಂದರೆ ಅವನ ಆಧಾರಗಳೆಲ್ಲ ಹೋಗ್ತಾ ಇರ್ತವೆ. ಆಗ ರಾಜ ಇಂದ್ರದ್ಯುಮ್ನ ಅತ್ಯಂತ ಭಾವುಕನಾಗಿ ನೀಲಮಾಧವನಿಗೆ ಪ್ರಾರ್ಥಿಸಿಕೊಳ್ತಾನೆ, ಈ ಥರ ಎಲ್ಲ ಆಗ್ತಾ ಇದೆ, ಏನಾದರೂ ನನಗೆ ಉಪಾಯ ಕೊಡು ಅಂತ. ಈ ರಾಜನ ಅತ್ಯಂತ ಪ್ರಾಮಾಣಿಕ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡು ಭಗವಂತ ವಿಶ್ವಕರ್ಮನನ್ನು ಇವನ ರಾಜ್ಯಕ್ಕೆ ಕಳಿಸ್ತಾನೆ. ವಿಶ್ವಕರ್ಮ ಮುದುಕನ ವೇಷದಲ್ಲಿ ಬಂದು, ನಾನು ಈ ಕೆತ್ತನೆಯನ್ನು ಮಾಡ್ತೇನೆ, ಆದರೆ ಒಂದು ಕಂಡೀಷನ್ ಏನಂತ ಅಂದರೆ, ಈ ಕೆತ್ತನೆ ಮುಗಿಯೋ ತನಕ ಯಾರೂ ಕೂಡ ನನ್ನ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಮತ್ತು ಯಾರೂ ಕೂಡ ಇದನ್ನು ನೋಡೋ ಹಾಗಿಲ್ಲ ಅಂತ. ಹೀಗೆ ಈ ರಾಜನು ಕೂಡ ಕಂಡೀಷನ್ಗೆಲ್ಲ ಒಪ್ಕೊಂಡು ಹೀಗೆ ವಿಶ್ವಕರ್ಮ ತನ್ನ ಕೆತ್ತನೆಯ ಕೆಲಸವನ್ನು ಒಂದು ಕೋಣೆಯ ಒಳಗಡೆ ಸ್ಟಾರ್ಟ್ ಮಾಡ್ತಾನೆ. 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, 3, 4 ಇದೇ ಥರ. ಆಗ ರಾಣಿಯರಿಗೆಲ್ಲ ಒಂದು ಸೌಂಡ್ ಕೇಳಿಸ್ತಾ ಇರುತ್ತೆ, ಒಳಗಡೆ ಕೆತ್ತನೆಯ ಕೆಲಸ ನಡೀತಿದೆ ಅಂತ. ಹಾಗೆ 15ನೇ ದಿವಸ ಈ ಸೌಂಡ್ ಅಂದರೆ ಶಬ್ದ ಬರೋದು ನಿಲ್ಲುತ್ತೆ.